ಡಾಬಸ್ಪೇಟೆ ಅಹಲ್ಯ ನೇಚರ್ ನೆಸ್ಟು ನೀವು ವಿಡಿಯೋಗಳೆಲ್ಲ ನೋಡಿದ್ದೀರಾ. ನನಗೆ ಇಷ್ಟವಾದ ಪ್ಲೇಸು. ನಾನು ಇಷ್ಟು ವಿಡಿಯೋಗಳು ಯಾರ ರೆಸಾರ್ಟ್ಗೂ ಮಾಡಿರಲಿಲ್ಲ. ನಮ್ಮ ರೆಸಾರ್ಟಲ್ಲೇ ನಾವು ಅಷ್ಟು ಮಾಡಿರಲಿಲ್ಲ. ಸೊ ಇದು ನನಗೆ ತುಂಬ ಇಷ್ಟವಾದ ಪ್ಲೇಸು. ಅದು ರಾಮದೇವ್ರ ಬೆಟ್ಟ ಇದ್ದಾರೆ. ಆ ಬೆಟ್ಟದ ಕೆಳಗಡೆ ನೋಡಿ, ಆ ಕಡೆ ತೋರಿಸಪ್ಪ, ಎಷ್ಟು ಅದ್ಭುತವಾದ ಲೊಕೇಶನು ನೋಡಿ, ಅದ್ಭುತವಾದ ಪ್ಲೇಸ್ ಇದೆ. ಈ ಪ್ಲೇಸನ್ನು ನೋಡೇ ನಾನು ಇಲ್ಲಿ ಬಂದೆ. ಅಲ್ಲೆಲ್ಲೋ ಲಾಸ್ಟಲ್ಲಿ ಕಟ್ಟಿದ್ರು ಮನೇನ, ಒಂದು ಗೆಸ್ಟ್ ಹೌಸ್ನ. ಅಲ್ಲಿ ಸ್ವಲ್ಪ ಅಗ್ನಿಮೂಲೆಯಲ್ಲಿತ್ತು. ಅದಕ್ಕೆ ಅಣ್ಣ ಅಲ್ಲಿ ಬೇಡ, ಇಲ್ಲಿ ಬನ್ನಿ ಇಲ್ಲಿ ಕುಬೇರ ಮೂಲೆಗೆ ಅಂತೇಳಿ. ಸೊ ಅಲ್ಲಿ ಬೇಡಣ್ಣ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಬಂದು ಇಲ್ಲೊಂದು ಕುಬೇರ ಮೂಲೆಯಲ್ಲಿ ಶಾಂತಣ್ಣವ್ರಿಗೆ ಒಂದು ಮನೆ ಮಾಡಿದ್ವಿ. ಒಂದು ಆಫೀಸು ಕಮ್ ಮನೆ ಥರ ಹೈಟಲ್ಲಿ ಒಂದು ಮನೆ ಮಾಡಿದ್ವಿ. ಯಾಕಂದರೆ ಸಕಲೇಶ್ಪುರ ಇದ್ದಂಗಿದೆ ಇಲ್ಲಿ. ಹೌದು, ಸಕಲೇಶ್ಪುರ ಕಮ್ಮಿ ಏನಿಲ್ಲ ಆಯ್ತಾ. ಬೆಂಗಳೂರಲ್ಲಿ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ, ಒಂದು ಗುಡ್ಸ್ಲಾಪುರ ಇದಷ್ಟೇ ಹಾಕಿರೋದು ನೋಡಿ. ಆ ಅಣ್ಣವ್ರದ್ದು ಬೆಂಗಳೂರಲ್ಲಿ ಅಷ್ಟು ಅಂದರೆ 30-50 ಸೈಟ್ ಅದು. ಅಕ್ಕಪಕ್ಕ ಎಲ್ಲ ಮನೆಗಳು ಜಾಸ್ತಿ ಇತ್ತು. ಅದಕ್ಕೆ ಇಲ್ಲಿ ಕಟ್ಕೊಂಡು ಅವ್ನು ಚಿಕ್ಕದಾಗ ಅಂತ ಹೇಳಿದ್ದೀನಿ, ಕಟ್ಟಿದ್ದಾರೆ. ಬನ್ನಿ ಅವ್ರ ಮನೆ ಫಸ್ಟ್ ವಾಸ್ತು ನಾನೇ ಮಾಡಿರೋದಿದೆ. ನೋಡೋಣ ಬನ್ನಿ, ಮನೆ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಡಾಬಸ್ಪೇಟೆ ಅಹಲ್ಯ ನೇಚರ್ ನೆಸ್ಟು ನೀವು ವಿಡಿಯೋಗಳೆಲ್ಲ ನೋಡಿದ್ದೀರಾ. ನನಗೆ ಇಷ್ಟವಾದ ಪ್ಲೇಸು. ನಾನು ಇಷ್ಟು ವಿಡಿಯೋಗಳು ಯಾರ ರೆಸಾರ್ಟ್ಗೂ ಮಾಡಿರಲಿಲ್ಲ. ನಮ್ಮ ರೆಸಾರ್ಟಲ್ಲೇ ನಾವು ಅಷ್ಟು ಮಾಡಿರಲಿಲ್ಲ. ಸೊ ಇದು ನನಗೆ ತುಂಬ ಇಷ್ಟವಾದ ಪ್ಲೇಸು. ಅದು ರಾಮದೇವ್ರ ಬೆಟ್ಟ ಇದ್ದಾರೆ. ಆ ಬೆಟ್ಟದ ಕೆಳಗಡೆ ನೋಡಿ, ಆ ಕಡೆ ತೋರಿಸಪ್ಪ, ಎಷ್ಟು ಅದ್ಭುತವಾದ ಲೊಕೇಶನು. ಇದು ನೋಡಿ, ಎಷ್ಟು ಆ ಕಡೆ ಬಾ, ಇನ್ನು ಸ್ವಲ್ಪ ಮುಂದಕ್ಕೆ ಬಂದು ಅಲ್ಲಿ ತೋರಿಸಿ, ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ, ಅದ್ಭುತವಾದ ಪ್ಲೇಸ್ ಇದೆ. ಈ ಪ್ಲೇಸನ್ನು ನೋಡೇ ನಾನು ಇಲ್ಲಿ ಬಂದೆ. ಈ ಪ್ಲೇಸಲ್ಲಿ ಈ ಥರ ಅದ್ಭುತವಾದ ಒಂದು ಈ ಜಾಗದಲ್ಲಿ ತುಂಬ ಇಷ್ಟವಾಗಿ ನಾನು ನಮ್ಮ ಶಾಂತಣ್ಣ ಅವ್ರನ್ನ ನಾನೇ ಕೇಳಿದ್ದೀನಿ, ಅಣ್ಣ ನನಗೊಂದು ಸ್ವಲ್ಪ ಜಾಗ ಕೊಟ್ಟರೆ ಇಲ್ಲಿ ಕೊಡಿಸ್ಬಿಡೋಣ, ನಾನು ನೆಮ್ಮದಿಯಾಗಿ ಇಲ್ಲಿ ಇದ್ಬಿಡ್ತೀನಿ ಅಂತ ಹೇಳಿದೆ. ಅಂಥ ಒಳ್ಳೆ ಜಾಗದಲ್ಲಿ ನಾವು ಬಂದಿದ್ದೀವಿ. ಸೊ ಇಲ್ಲಿ ಅಣ್ಣವರು ಶಾಂತಣ್ಣವರು ಎಲ್ಲ ಆ ಕಡೆ ಸ್ವಲ್ಪ ಬೇರೆ ಕಡೆ ಅಲ್ಲಿ ಕಟ್ಟಿದ್ರು. ಅಲ್ಲೆಲ್ಲೋ ಲಾಸ್ಟಲ್ಲಿ ಕಟ್ಟಿದ್ರು ಒಂದು ಮನೆನ, ಒಂದು ಗೆಸ್ಟ್ ಹೌಸ್ನ. ಅಲ್ಲಿ ಸ್ವಲ್ಪ ಅಗ್ನಿಮೂಲೆಯಲ್ಲಿತ್ತು. ಅದಕ್ಕೆ ಅಣ್ಣ ಅಲ್ಲಿ ಬೇಡ, ಇಲ್ಲಿ ಬನ್ನಿ ಇಲ್ಲಿ ಕುಬೇರ ಮೂಲೆಗೆ ಅಂತೇಳಿ. ಸೊ ಅಲ್ಲಿ ಬೇಡಣ್ಣ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಬಂದು ಇಲ್ಲೊಂದು ಕುಬೇರ ಮೂಲೆಯಲ್ಲಿ ಶಾಂತಣ್ಣವ್ರಿಗೆ ಒಂದು ಮನೆ ಮಾಡಿದ್ವಿ. ಒಂದು ಆಫೀಸು ಕಮ್ ಮನೆ ಥರ ಹೈಟಲ್ಲಿ ಒಂದು ಮನೆ ಮಾಡಿದ್ವಿ. ಈ ಮನೆ ನೋಡೋಣ ಬನ್ನಿ ಫಸ್ಟು. ಯಾಕೆಂದರೆ ಈ ಅಹಲ್ಯ ನೇಚರ್ ಒಂದು ನೆಸ್ಟು ಈ ಎಲ್ಲ ಸೈಟ್ಗಳು ಇನ್ನೊಂದು 8-10 ಸೈಟ್ ಇದ್ದಾವೆ. ಆ ಸೈಟೆಲ್ಲ ಆಲ್ಮೋಸ್ಟ್ ಸೇಲ್ ಆಗ್ತಾ ಇದ್ದಾವೆ. ಇನ್ನೊಂದು 4-5 ಇರಬೇಕು. ಸೊ ಅದ್ರ ಜೊತೆಗೆ ಇಲ್ಲಿ ಅವ್ರಿಗೊಂದು ಮನೆ ಮಾಡಿಕೊಡ್ತಾ ಇದ್ದೀನಿ. ಸೊ ನನಗೊಂದು ಮನೆ ಕೊಡಿಸ್ಬೇಕು ಅಣ್ಣ, ಒಂದು ಚಿಕ್ಕದೊಂದು ಯಾವುದೋ ಒಂದು, ನಾನು ಇಲ್ಲಿರಬೇಕು ಲೊಕೇಶನಲ್ಲಿ. ನನಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ನಾನು ಪ್ರಪಂಚ ಎಲ್ಲ ತಿರುಗ್ತೀನಿ, ಬಟ್ ನಾನು ಇಷ್ಟಪಟ್ಟದ್ದು ಒಂದು ಸಕಲೇಶ್ಪುರದಲ್ಲಿ ಒಂದೇ ಒಂದು ಜಾಗ ಇತ್ತು, ಅದೊಂದು ಇಷ್ಟಪಟ್ಟೆ. ಅದು ಬಿಟ್ಟರೆ ನನಗೆ ಇಲ್ಲಿ ಸಕಲೇಶ್ಪುರ ಇದ್ದಂಗಿದೆ ಇಲ್ಲಿ. ಹೌದು, ಸಕಲೇಶ್ಪುರ ಕಮ್ಮಿ ಏನಿಲ್ಲ. ಸಕಲೇಶ್ಪುರಕ್ಕೆ ಏನು ಕಮ್ಮಿ ಇಲ್ಲ ಬಿಡಿ. ಅಷ್ಟು ಚೆನ್ನಾಗಿದೆ ನೋಡ್ರಿ. ಮಡಿಕೇರಿಗೆ ಹೋಗ್ತಾರೆ ವಾರ ಖರ್ಚು ಮಾಡ್ಕೊಂಡು ಬದಲು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಸಕಲೇಶ್ಪುರ ಮಡಿಕೇರಿಗೆ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು. ಇಲ್ಲಿಂದ ಡಾಬಸ್ಪೇಟೆಗೆ ಬಂದು ನೀವು ಆರಾಮಾಗಿ ಚಿಕ್ಕದೊಂದು ಗುಡಿಸ್ಲಾಕೊಳ್ಳಿ ವಾಸ್ತುಗೆ ಆಯ್ತಾ. ಬೆಂಗಳೂರಲ್ಲಿ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ, ಒಂದು ಗುಡಿಸ್ಲಾಕೊಳ್ಳಿ ಇದಷ್ಟೇ ಹಾಕಿರೋದು ನೋಡಿ. ಆ ಅಣ್ಣವ್ರದ್ದು ಬೆಂಗಳೂರಲ್ಲಿ ಅಷ್ಟು ಅಂದರೆ 30-50 ಸೈಟ್ ಅದು. ಅಕ್ಕಪಕ್ಕ ಎಲ್ಲ ಮನೆಗಳು ಜಾಸ್ತಿ ಇತ್ತು. ಅದಕ್ಕೆ ಇಲ್ಲಿ ಕಟ್ಕೊಂಡು ಅವ್ನು ಚಿಕ್ಕದಾಗ ಅಂತ ಹೇಳಿದ್ದೀನಿ, ಕಟ್ಟಿದ್ದಾರೆ. ಬನ್ನಿ ಅವ್ರ ಮನೆ ಫಸ್ಟ್ ವಾಸ್ತು ನಾನೇ ಮಾಡಿರೋದಿದೆ. ನೋಡೋಣ ಬನ್ನಿ, ಮನೆ ನೋಡೋಣ ಬನ್ನಿ. ಎಲ್ಲಪ್ಪ ಹತ್ತೋಕೆ ಜಾಗ ಇಲ್ಲ. ಅಮ್ಮ ನೋಡಿ, ಈ ಕಡೆ ಡೋರು ವೆಸ್ಟ್ಗೊಂದು ಡೋರ್ ಕೊಟ್ಟಿದ್ದೀನಿ. ಇದು ವೆಸ್ಟ್ ಡೋರು, ಇದು ವೆಸ್ಟಿಗೆ ಡೋರ್ ಇದು. ಸೊ ಇಲ್ಲೊಂದು ಕಿಟಕಿ ಕೊಟ್ಟಿದ್ದೀನಿ. ಇದು ವೆಸ್ಟ್, ಯಾಕಂದರೆ ಬಿಸ್ನೆಸ್ ಅವ್ರು ಮಾಡ್ತಾ ಇರೋದು ವ್ಯವಹಾರ. ಸೊ ಅದಕ್ಕೆ ವೆಸ್ಟ್ ಬೇಕು. ಹಿಂದೆಗಡೆ ಬನ್ನಿ, ಇಲ್ಲಿ ಬಾ ನೋಡಿ. ಸೌತ್ ವೆಸ್ಟು ಕಾಂಪೌಂಡ್ ಹಾಕಿರಲಿಲ್ಲ ನೋಡಿ. ಇಲ್ಲಿ ಸೌತ್ ವೆಸ್ಟ್ ಕಾಂಪೌಂಡ್ ಹಾಕಿರಲಿಲ್ಲ. ಈ ಕಾಂಪೌಂಡ್ ಹಾಕ್ಸಿದೆ. ಹಾಕಿದ ಮೇಲೆ ಕೆಲಸ ಸಕಟಕ ಸ್ಟಾರ್ಟ್ ಆಯ್ತು. ಹೆಂಗಾಯ್ತಣ್ಣ? ಚೆನ್ನಾಗಾಯ್ತು. ಹಾಂ, ಕಾಂಪೌಂಡ್ ಹಾಕಿದ್ಮೇಲೆ ಸರ್ ಇದು ಮುಂಚೆ ಬರೀ ಮೆಸ್ಸಲ್ಲೇ ಮಾಡ್ತಿದ್ರು. ಈ ಮೆಸ್ಸು ಕೆಲಸ ಮಾಡಿರಲಿಲ್ಲ. ಆಮೇಲೆ ಸೌತ್ ವೆಸ್ಟ್ ಕಾಂಪೌಂಡ್ ಹಾಕಿದ ಮೇಲೆ ಇದ್ರ ಕತೆ ಸ್ಟಾರ್ಟ್ ಆಗಿದ್ದು ಕೆಲಸ. ನೋಡಿ ಹೈಟ್ ನೋಡಿ, 12-12 ಅಡಿ ಹೈಟ್ ಮಾಡಿದ್ದೀನಿ. ಸೆಂಟ್ರಲ್ ಜಾಸ್ತಿ ಇದೆಯಲ್ಲಣ್ಣ? ಹೌದು. ಎಷ್ಟಿರ್ಬೋದ್ರಿ? 13 ಐತಿ ಅಲ್ಲಿ. ಸೊ ನೋಡಿ, ಇಲ್ಲಿ ಸೌತ್ಗೆ ಒಂದು ಕೊಟ್ಟಿದ್ದೀನಿ ಡೋರು. ಈ ಕಡೆ ಸೌತು ನೋಡಿ, ಇದೊಂದು ಈಸ್ಟು ಮತ್ತು ಇದೊಂದು ನಾರ್ತ್ ಡೋರ್. ಈ ಕಡೆ ಬಾ, ಹಿಂಗೆ ಬಾ, ಇದು ನಾರ್ತ್ ಡೋರ್ ನೋಡಿ. ನಾರ್ತ್ ಒಂದು, ಈಸ್ಟ್ ಒಂದು, ವೆಸ್ಟ್ ಒಂದು, ಸೌತ್ ಒಂದು, 4 ಡೋರ್ ಕೊಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಶಾಂತಣ್ಣ ಅವರು ಸ್ಟ್ರಾಂಗ್ ಆಗಬೇಕು ಅಂತ. ಯಾಕೆಂದರೆ ತುಂಬ ಒಳ್ಳೆ ಮನುಷ್ಯ. ತುಂಬ ಈ ಥರ ಮನುಷ್ಯರು ಈಗ ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ನನಗೆ ನಂಬೋಕ್ಕಾಗಲ್ಲ. ದೇವರಣ್ಣ ಎಲ್ಲನ ಹೋಗಿ ಬಿಸ್ನೆಸ್ಸು ಮೈಂಡು, ಬಟ್ ನೀವು ಒಂದ್ಸಲಿ ಮಾತು ಕೊಟ್ಟ ಮೇಲೆ ಮಾತು, ಅದು ಏನನ್ನ ಆಗಲಿ ಮಾತು ಕೊಟ್ಟಿದ್ದೀವಿ ಅಂದರೆ ಅದು ಅಷ್ಟೇ ಕಟ್ಟೋದಂಗೆ ನಮ್ಮಿದು. ಆ ಥರ ತುಂಬ ಅಂದರೆ ನಿಮ್ಮಂಥವ್ರು ಈಗ ಬೇಗ ಮೇಲೆ ಬರೋಕ್ಕೆ ಕಷ್ಟ. ಆದರೂ ನಿಮ್ಗೆ ಇವತ್ತಲ್ಲ ನಾಳೆ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾರೆ. ಯಾಕಂದರೆ ಅಷ್ಟು ಸಿನ್ಸಿಯರ್ ಆಗಿದ್ದೀರಾ, ಅಷ್ಟು
ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀರಾ. ಈಗ ಈ ನಾನು ಹೇಳ್ದಲ್ಲ ಡಾಬಾಸ್ಪೇಟೆಯಲ್ಲಿ 5,000 ರೂಪಾಯಿ ಅಡಿ ಅಂದಾಗ 6,000 ಸರ್, ನಮ್ದು ನಮ್ ಲೇಔಟ್ ಅಲ್ಲೇನೆ, ನಮ್ ಲೇಔಟ್ ಅಲ್ಲಿ 6,000 6,000 ರೂಪಾಯಿ 6,200 200 ರೂಪಾಯಿ ಅಂತಂದ್ರೆ ನೀವು ಇದು ಜಾಸ್ತಿ ಆಸೆ ಪಡೆದಿರಾ. ಈ ಫಸ್ಟ್ ಏನ್ ಕೊಟ್ಟಿದೀವಿ ಆ ರೇಟ್ ಕೊಟ್ಬಿಡೋಣ. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ 750-800 ರೂಪಾಯಿ ಒಳ್ಳೊಳ್ಳೆ ಸೈಟ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ರೈಸ್ ಮಾಡ್ತಾರೆ. ಬಟ್ ನೀವು ರೈಸ್ ಮಾಡಿಲ್ಲ, ಅವತ್ತಿಂದ ಅದೇ ರೇಟಲ್ಲಿ ಮಾಡ್ತಾ ಇದ್ದೀರಾ. ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಬನ್ನಿ. ಯಾಕಂದ್ರೆ ನಿಮ್ಗೆ ಏನಕ್ಕೆ ದೇವ್ರು ಒಳ್ಳೇದು ಮಾಡ್ಬೇಕು ಗೊತ್ತಲ್ಲ, ನೋಡಿ ಪ್ರಕೃತಿನ ಎಷ್ಟು ಬೆಳೆಸಿದ್ರು. ಹೌದು ಸರ್, ಈಗ ಎಷ್ಟು ನೋಡಿ ಗಿಡಗಳು ಹಾಕಿದ್ರು ನೋಡಿ. ಚೆನ್ನಾಗಿ ಕಾಣ್ತದೆ. ಇಲ್ಲಿ ಬನ್ನಿ, ಈ ಪ್ರಕೃತಿನ ಬೆಳೆಸಿರೋದಕ್ಕೆ ಶಾಂತಣ್ಣವ್ರಿಗೆ ಒಳ್ಳೇದು ಮಾಡ್ಬೇಕು. ನೋಡಿ ಎಲ್ಲ ಗಿಡಗಳನ್ನ ಹಾಕಿ ಇದನ್ನ 3-4 ವರ್ಷ ಬೆಳೆಸಿ ಫಾರೆಸ್ಟ್ ತರ ಮಾಡಿದೀರಾ. ಈ ಫಾರೆಸ್ಟ್ ಅಲ್ಲಿ ಮನೆ ಕಟ್ಕೊಳ್ಳೋದು. ಸೊ ನೀವು ದುಡ್ಡು ಕೊಡ್ಬೇಕಾಗಿರೋದು ನೀವು ಮನೆಗಲ್ಲ, ಜಾಗಕ್ಕಲ್ಲ, ಆ ಫಾರೆಸ್ಟ್ ಬೆಳೆಸಿದ್ರಲ್ಲ ಗಿಡಗಳು, ಆ ಗಿಡಗಳಿಗೆ ನೀವು ದುಡ್ಡು ಕೊಡ್ಬೇಕು. ಸೊ 750 ರೂಪಾಯಿ ಸ್ಕ್ವೇರ್ ಫೀಟ್ ಯಾವ ಇದು ಲೆಕ್ಕಕ್ಕೆ ಖಂಡಿತ ಕೊಡಲ್ಲ ಸರ್. 3 ವರ್ಷ ಇಷ್ಟು ದಪ್ಪ ಮರ ಶ್ರೀಗಂಧ ಮರ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತು ಅಲ್ವಾ? ಅಂಥದ್ದು ಒಂದು 25 ಮರ 30 ಮರ ಶ್ರೀಗಂಧ ಮರ, ರಕ್ತಚಂದನ, ಹಲಸು, 35 ಮರ ಸರ್. ಅದು 35 ಮರ 35 ಮರ ಇರ್ತದೆ. 35 ಮರ ಇನ್ನು 10 ವರ್ಷಕ್ಕೆ ನೀವು ಸೇಲ್ ಮಾಡಿದ್ರೆ ನಿಮ್ಮ ಸೈಡ್ 4 ಡಬಲ್ ಬರುತ್ತೆ ಅಲ್ವಣ್ಣ? ಅಂತ ಒಳ್ಳೆ ಜಾಗ. ಶಾಂತನವ್ರಿಗೆ ಒಳ್ಳೇದು ಹಾಗೆ ಆಗುತ್ತೆ. ಬನ್ನಿ, ಇದೊಂದು ರೂಮು, ಅದೊಂದು ರೂಮು ನೋಡಿ. ಇದೊಂದು ರೂಮ್ ಮಾಡಿದ್ದೀವಿ, ಇದು ಮಾಸ್ಟರ್ ಬೆಡ್ರೂಮ್ ಥರ. ನೋಡಿ ಈ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಕಿಟಕಿ. ಅಣ್ಣ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಬೋಯ್ತೇನೆ ಇದಲ್ಲ ಅಣ್ಣ? ಸಾಕಾದ್ರೆ ಗಾಳಿ ಜಾಸ್ತಿ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಜಾಸ್ತಿ ಐತೆ, ಹೈಟ್ ಐತೆ. ಹೈಟು ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಸಾಕಿಷ್ಟೇ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇಷ್ಟೇ ಹೇಳೋದು, ಇಷ್ಟು ಮಾತ್ರ ನೀವು ಮನೆ ಕಟ್ಕೊಳ್ರಿ. ನೀವು ಏನು ಬಂಗ್ಲೆಗಳು ಬೇಡ, 10 ಕೋಟಿ ಕೊಟ್ಟು ಮನೆ ಕಟ್ಟಬೇಡಿ. ನೆಮ್ಮದಿಗೋಸ್ಕರ ಈ 5.5 ಕುಂಟೆ ಜಾಗ ತಗೊಂಡು ಚಿಕ್ಕದಾಗಿ ಈ ತರ ಗುಡಿಸ್ಲು ತರ ಹಾಕೊಳ್ಳಿ. ನಿಮ್ ಬೆಂಗಳೂರಲ್ಲಿ ಏನು ವಾಸ್ತು ಚೆನ್ನಾಗಿಲ್ಲ ಅಂದ್ರು, ಏನು ನೀವು ಹಾಳಾಗಿದ್ರು, ಕ್ರಾಸ್ ಇದ್ರು, ನಿಮ್ ಬಿಲ್ಡಿಂಗ್ ಚೆನ್ನಾಗಿಲ್ಲ ಅಂದ್ರೂ ನೀವು ಇಲ್ಲಿಗೆ ಬಂದು 5.5 ಕುಂಟೆ ಜಾಗ ತಗೊಂಡು ನೀವು ಇದು ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ನಿಮ್ಗೆ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ವಾಸ್ತು ಸಿಗುತ್ತೆ ಇಲ್ಲಿ. ಈ ಎನರ್ಜಿ ಅಂದ್ರೆ ಈ ಪ್ರಕೃತಿಯಲ್ಲಿ ಇರೋದೇ ಒಂದು ವಾಸ್ತು, ಅದ್ರ ಜೊತೆಗೆ ಗಿಡ ಮರಗಳ ಜೊತೆ ಒಂದು ವಾಸ್ತು, ಈ ರಾಮದೇವರ ಆಶೀರ್ವಾದ ಒಂದು, ಮತ್ತೆ ನಿಮ್ ಮನೆ ಈ ಚಿಕ್ಕದೊಂದು ಗುಡಿಸಲು ಮನೆ ತರ ಮಾಡ್ಕೊಂಡು ಅದು ಮಾಡ್ಕೊಂಡ್ರೆ ನೋಡಿ. ಇಲ್ಲಿ ಬನ್ನಿ ಎಷ್ಟು ಹೈಟ್ ಇದೆ ನೋಡಿ. ಮೇಲೆ 16 ಅಡಿ ಇದಲ್ಲಣ್ಣ? 14 ಅಡಿ ಇದೆಯಾ ನೋಡಿ ಹೈಟು. 14 ಅಡಿ ಹೈಟ್ ಇದೆ ಮೇಲೆ. ಸೊ ಹೆಂಚ್ ಹಾಕ್ತಾರೆ ಅಲ್ಲಣ್ಣ? ಇದು ಪಫ್ ಶೀಟ್ ಸರ್. ಪಫ್ ಶೀಟ್ ಹಾಕ್ಬಿಟ್ಟು ನೀಟಾಗಿ ನೋಡಿ ಈ ತರ ನನಗೆ ತುಂಬಾ ಇಷ್ಟ ಆಯ್ತಣ್ಣ. ನಾನು ಇದೇ ತರ ಒಂದು ಚಿಕ್ಕದು ಒಂದು ಮಾಡ್ಕೊಂಡ್ಬಿಡ್ತೀನಿ. ನನಗೆ ಯಾವ ಸವಾಸ, ಬೆಂಗಳೂರು ಸವಾಸ ಬೇಡ. ಈಗ ನಮ್ಗೆ ಆ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಕಾಲು ತೊಳೆದು ಟ್ರಾಫಿಕ್ ಸಾಕಾಗ್ಬಿಟ್ಟಿದೆ. ಶನಿವಾರ ಭಾನುವಾರ ಬಂದು ನೆಮ್ಮದಿ ತಗೊಂಡು ಹೋಗ್ತೀನಿ. ಯಾಕಂದ್ರೆ ಒಂದು ವಾರ ಪೂರ್ತಿ ಬೆಂಗಳೂರಲ್ಲೇ ಮಕ್ಳು ಓದ್ತಾ ಇರ್ತಾರೆ, ಎಲ್ಲ ಎಜುಕೇಶನ್ ದುಡ್ಡು ಮಾಡಕ್ ಬೆಂಗಳೂರು. ನೆಮ್ಮದಿಗೋಸ್ಕರ ಡಾಬಾಸ್ಪೇಟೆಗೆ ಅಹಲ್ಯ ಭಾನುವಾರ ಬಂದು ಆರಾಮಾಗಿ ಇದ್ಬಿಟ್ಟು ನಮ್ಗೆ ಶನಿವಾರ ಭಾನುವಾರ ಅಹಲ್ಯ ನೇಚರ್ ನೆಸ್ಟ್ ಇಲ್ಲಿಗೆ ಬಂದು ನೀವು ನೆಮ್ಮದಿಯಾಗಿ ಇದ್ಬಿಟ್ಟು ಒಂದ್ 2 ದಿವಸ ನಿಮ್ಮ ಟೆನ್ಷನ್, BP, ಶುಗರ್ ಎಲ್ಲ ಇರುತ್ತಲ್ಲ, ಇಲ್ಲಿ ಬಂದು ಬೆಳಗ್ಗೆ ಪಾರಿಜಾತ 4 ಎಲೆ ಕಿತ್ಕೊಂಡು ಟೀ ಮಾಡ್ಕೊಂಡು ಕುಡೀರಿ. ಒಂದ್ ದಿವಸ ಏನೋ ಪಾರಿಜಾತ ಹೂವು, ಒಂದ್ ದಿವಸ ಸೀತಾಫಲ, ಒಂದ್ ದಿವಸ ನೇರಳೆ ಎಲೆ, ಅದರ ಡೈಲಿ ಒಂದೊಂದು ಟೀ ಕುಡಿಬೇಕು. ಪಲಾವ್ ಎಲೆ ಅದು ಟೀ ಮಾಡ್ತೀವಿ ನಾವು, ಚೆನ್ನಾಗಿರ್ತದೆ. ಆಮೇಲೆ ಅಮೃತ ಬಳ್ಳಿ, ಇವೆಲ್ಲ ನಿಮಗೆ ಕಾಡಲ್ಲಿ ಸಿಗುತ್ತೆ. ಇದೆಲ್ಲ ಫುಲ್ ಫಾರೆಸ್ಟ್ ಇದೆ, ನಿಮ್ಗೆ ಏನ್ ಬೇಕಾದ್ರೆ ಸಿಗುತ್ತೆ. ಇಲ್ಲಿ ಬನ್ನಿ, ಒಂದ್ 3 ದಿವಸ ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಟ್ಟು ಹೋಗಿ. 5.5 ಕುಂಟೆ ಜಾಗ ತಗೊಳ್ಳಿ, ಒಂದ್ ಸೈಟ್ ಮಾರ್ಬಿಡಿ ಬೆಂಗಳೂರಲ್ಲಿ ಬೇಕಾರೆ. ಅಲ್ಲಿ ಇಟ್ಕೊಂಡು ನೀವ್ ಏನ್ ಮಾಡ್ತೀರಾ? ನನ್ನ ಹತ್ರ 5 ಸೈಟ್ ಇದೆ, 6 ಸೈಟ್ ಇದೆ. ನಿನ್ನ ಹತ್ರ ಒಂದು ಫಾರ್ಮ್ ಹೌಸ್ ಇದೆಯಾ, ನೀನೇ ಪುಣ್ಯಾತ್ಮ ಅಂತ. ನೀನ್ ನೆಮ್ಮದಿಯಾಗಿ 2 ದಿವಸ ಇದ್ಬಿಟ್ಟು ಓಕೆ. ಇಲ್ಲಾಂದ್ರೆ ನಾನು 5 ಫ್ಲೋರ್ ಕಟ್ಟಿದ್ದೀನಿ, 6 ಫ್ಲೋರ್ ಎಲ್ಲ ವೇಸ್ಟ್. ಓಕೆ, ನೆಮ್ಮದಿಗೋಸ್ಕರ ಈ ಅಹಲ್ಯ ನೇಚರ್ ನೆಸ್ಟ್ ಬನ್ನಿ, ಡಾಬಾಸ್ಪೇಟೆ. ಥ್ಯಾಂಕ್ ಯು ವೆರಿ ಮಚ್.